ಕಾಲು ಕೊಡಕ್ಕೆ ಬಾಹುಬಲಿ ಹಾಕಿದ್ರು ಡೈಲಿ ಕುಯ್ದ ಕಣ್ಣೀರ್ ಬರಲ್ವಂತೆ ಹಂಗ್ ಬೇಕಿತ್ತು ಗೈಸ್ ಮಲ್ಕೊಂಡಿರೋ ಎಬ್ಸೆ ಕಣ್ಣೀರ್ ಬರಲ್ವಾ. ಆನಿಯನ್ ಕ್ಯಾಪ್ಸಿಕಮ್ ಜಾಸ್ತಿ ಫ್ರೈ ಮಾಡ್ತಿಲ್ಲ. ಏನ್ ಮಾಡ್ಕೋತೀಯ? ನಾನು ಏನಾದ್ರು ಮಾಡಿ ಅಲ್ಲಿ ಹೋದ್ರೆ ಒಂದು 60 ರೂಪಾಯಿನೋ 70 ರೂಪಾಯಿ ಕೊಟ್ಟಿದ್ರೆ ಕೆಲಸ ಮುಗಿತಿತ್ತು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಕುಕಿಂಗ್ ವ್ಲಾಗ್. ಸೊ ಇವತ್ತಿನ ಏನು ಕುಕಿಂಗ್ ವ್ಲಾಗ್ ಅಂದರೆ ಚಿಕನ್ ರೋಲ್ ಮಾಡ್ತಾ ಇದ್ದೀನಿ ಸಾಯಿಲ್ಗೋಸ್ಕರ. ಪಾಪ ಸಾಯಿಲು ಕೆಲಸ ಮಾಡಿ ಲೇಟಾಗಿ ಬಂದುಬಿಟ್ಟಿದ್ದಾನೆ. ಆಚೆ ಏನಾದ್ರು ತಿನ್ನೋಣ ಬಾ, ಆಚೆ ಹೋಗಿ ಏನಾದ್ರು ತಿನ್ನೋಣ ಅಂದ. ಸೊ ಬೇಡ, ಆಚೆ ಎಲ್ಲ ಏನೂ ಬೇಡ, ಮನೇಲೇ ಕುಕ್ ಮಾಡ್ತೀನಿ ಬಾ ಅಂದ್ಬಿಟ್ಟು ಇವಾಗ ಅವನಿಗೋಸ್ಕರ ಒಂದು ಚಿಕನ್ ರೋಲ್ ಮಾಡ್ತಾಯಿದ್ದೀನಿ. ಸೊ ಬನ್ನಿ ಹೆಂಗೆ ಚಿಕನ್ ರೋಲ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನಾನು ಕ್ವಿಕ್ಕಾಗಿ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನಾನು ಚಿಕನ್ ರೋಲ್ ಮಾಡಿ ಸಾಯಿಲು ಕೊಡಬೇಕು. ಆಲ್ರೆಡಿ ಹೊಟ್ಟೆ ಹಸಿತಿದೆ. ಸೊ ಫಸ್ಟು ನಾನು ಒಂಚೂರು ಗೋಧಿ ಹಿಟ್ಟು ಹಾಕೋತಾ ಇದ್ದೀನಿ. ಗೋಧಿ ಒಂಚೂರು ಮೈದಾ. ಆ್ಯಕ್ಚುಲಿ ಮೈದಾ ಜಾಸ್ತಿ ಯೂಸ್ ಮಾಡೋಂಗಿಲ್ಲ, ಟೇಸ್ಟ್ ಬೇಕಲ್ವಾ. ಗೋಧಿ ಮೈದಾ ಟೇಸ್ಟ್ ಇದ್ದರೆ ಮಿಕ್ಸ್ ಆದರೆ ಒಂಚೂರು ಟೇಸ್ಟ್ ಬರುತ್ತೆ ಅಂದ್ಬಿಟ್ಟು ನಾನು 1 ಕಪ್ ಗೋಧಿ 1 ಕಪ್ ಮೈದಾ ಹಾಕೋತಾ ಇದ್ದೀನಿ. ಒಂಚೂರು ಉಪ್ಪು, ಆಮೇಲೆ ಒಂಚೂರು ಶುಗರು, ಸ್ವಲ್ಪ ಸ್ವೀಟ್ನೆಸ್ ಇರಲಿ ಅಂತ ಚೂರು ನೀರು ಹಾಕಿ ಕಲಿಸ್ಕೊಳ್ಳೋಣ. ಪ್ಲಸ್ ನಾನು ಇದಕ್ಕೆ ಒಂಚೂರು ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಹಾಕಿ ಮಿಕ್ಸ್ ಮಾಡಿ ಒಂದು 5 to 10 ಮಿನಿಟ್ಸ್ ಬಿಟ್ಟರೆ ಪರೋಟ ಸಕ್ಕದಾಗಿ ಬರುತ್ತೆ. ಕಂಪ್ಲೀಟಾಗಿ ನಾನು ಪರೋಟ ಮಾಡ್ತಿಲ್ಲ, ಮಿಕ್ಸ್ಡ್ ಥರ, ಒಂದು ಚಪಾತಿ ಥರನೂ ಇರಲಿ ಪರೋಟ ಥರನೂ ಇರಲಿ ಅಂತ. ಯಾಕಂದರೆ ಜಾಸ್ತಿ ಮೈದಾ ಹಾಕಿದ್ರೆ ಹೊಟ್ಟೆ ಕೆಡುತ್ತೆ. ಸೊ ನೈಟ್ ಟೈಮ್ ಬೇರೆ, ಸೊ ಆಲ್ಮೋಸ್ಟ್ ಮಿಡ್ ನೈಟ್ ಥರ, ಆಲ್ಮೋಸ್ಟ್ ನಿಯರ್ ಟು 11 ಆಗಿಬಿಟ್ಟಿದೆ ಟೈಮು. ಸೊ ಇವಾಗ ಮಾಡಿಕೊಡ್ತಾಯಿದ್ದೀನಿ ಅವನಿಗೆ, ಅದಕ್ಕೆ ಮೈದಾ ಬೇಡ ಅಂತ. ನೋಡಿ ಇವಾಗ ತುಂಬ ಮೆತ್ತಗಾಗಿದೆ. ಸೊ ಗೈಸ್ ನಾನು ಇವಾಗ ಒಂದು 5 to 10 ಮಿನಿಟ್ಸ್ ಕ್ಲೋಸ್ ಮಾಡಿ ಇಡ್ತಾಯಿದ್ದೀನಿ. ಓ ವೆಲ್ಕಮ್ ವೆಲ್ಕಮ್ ಬಾಸ್. ಏನೇನು ಓ ಕ್ಯಾಪ್ಸಿಕಮ್ ಇಲ್ಲ ಸಾಯಿಲ್. ಆದರೂ ನೋಡಿ ಹೆಂಗೆ ಮಾಡಿಕೊಡ್ತೀನಿ ಇವಾಗ ಅಂದರೆ ಚಿಕನ್ ಕಟ್ ಕರ್ಕೋದೆ ಮಂಜನ ಚಿಕನ್ ಕಟ್ ಮಾಡಿಕೊಡ್ತಾನೆ ಸಾಯಿಲು. ಚಿಕ್ಕ ಚಿಕ್ಕದು ನಿಂಗೆ ಯಾವ ಥರ ಬೇಕು ರೋಲ್ ಒಳಗಡೆ ಆ ಥರ ಕಟ್ ಮಾಡಿಬಿಡು ಆಯಿತಾ. ಉಡ್ಡು ಅದ್ರದ್ದೆಲ್ಲ ಆಚೆ ಬರುತ್ತೆ, ಹಾಳಾಗಿದೆ. ತಗೋ ವಾಶ್ ಮಾಡಿ ಬೇಗ. ಚಿಕನ್ ನಾನು ವಾಶ್ ಮಾಡೋಕೆ ಸುಮ್ಮನೆ ನೀರನ್ನು ತೊಳ್ಕೊಡು. ಸಾಯಿಲ್ ಏನಾಗಿದೆ ಗೊತ್ತಾ, ಎಲ್ಲರೂ ನಾನು ಕುಕ್ ಮಾಡಾದ್ಮೇಲೆ ನೀವು ಚೆನ್ನಾಗಿಲ್ಲ ಅಂತ ಹೇಳ್ತಾ ಇದ್ದೀರ. ಎಲ್ಲರೂ ಅಗೇನ್ಸ್ಟ್ ಆಗ್ಬಿಟ್ಟಿದ್ದಾರೆ ನೀವು ಇಬ್ರು. ಅವ್ರು ನೀವು ನಿನ್ನ ಮಧ್ಯೆ ನಂದು ಅಣ್ಣದು ಲವ್ ಲ್ಯಾಂಗ್ವೇಜ್, ಅದು ನಮ್ಮ 3 ಜನದ್ದು ಲೋ ಲ್ಯಾಂಗ್ವೇಜ್. ಓಕೆ, ಲೋ ಲ್ಯಾಂಗ್ವೇಜ್. ಅದು ನಾವು ಹಂಗೆ ಹೇಳ್ತೇವೆ ಅವ್ರಿಗೆ. ನಾವು ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ಟಾಪಿಗೆ ಹೋಗ್ಬೇಕು. ಏನು ಟಾಪು? ಜ್ಯೂಸ್ ಕುಡಿ. ಬೇಡ ಆಯ್ತಾಯ್ತು, ಒಂಚೂರು ಸಾಕು, ಬೇಡ. ಆಯ್ತು. ಕಿಚನ್ ಎಲ್ಲ ಫುಲ್ ಮೆಸ್ ಆಗಿಬಿಟ್ಟಿದೆ. ಟಿಶ್ಯೂ ಇದೆ ನೋಡು, ನೀಟಾಗಿ ಟಿಶ್ಯೂ ಇಟ್ಟಿದ್ದೀನಿ. ಫಸ್ಟ್ ಏನು ಮಾಡ್ಕೊಂಬ. ಯಾಕೆ ಶರ್ಟ್ ಟಿ ಶರ್ಟ್ ಏಯ್ ಚಿಕನ್ ಕಟ್ಕೊಂಬ ಹೋಗ್ಬೇಕು. ಹೇಳಿ ಬಾಮ್ಮ. ಬೇಡ ಬೇಡ ರಾಣಿ. ಸಾಹಿಲ್ ಕುಯ್ತೇನಲ್ವಾ? ಆಯ್ತು ಕುಯ್ಯಪ್ಪ. ನಮ್ಮ ಅಕ್ಕ ಬೇರಪ್ಪ, ಆಮೇಲೆ ಅಪ್ಪಂಡ ಫ್ಯಾನ್ಸ್, ಸೀಮಾ ಫ್ಯಾನ್ಸ್ ಅವರು. ಸರಿ, ಇನ್ನೂ ಇಷ್ಟು ಚಿಕ್ಕದು ಓಕೆನಾ? ಅಷ್ಟೇ ಇರಬೇಕು. ಓಕೆ ಡನ್. ಫ್ರೈಡ್ ಬೇಕಾ ಇಲ್ಲ ಫುಲ್ಲು ಒಂಚೂರು ಈ ಜ್ಯೂಸಿ ಬೇಕಾ ಚಿಕನ್? ಫ್ರೈಡ್ ಇದ್ರೆ ಮೊಟ್ಟೆ ಬೇಡವಾ? ಫ್ರೈಡ್ ಇರಲಿ, ಮೊಟ್ಟೆನೂ ಇರಲಿ, ಫ್ರೈಡು ಇರಲಿ. ಡಬಲ್ ಎಗ್ ಚಿಕನ್ ರೋಲ್. ಡಬಲ್ ಟ್ರಿಬಲ್ ಹಾಕು. ಗೈಸ್ ಇವನಿಗೆ ಬಿಟ್ರೆ ಪೂರ್ತಿ ಒಂದು ರೋಲ್ ಎಲ್ಲ ಸಾಲಲ್ಲ, ಹೇಳ್ತೀನಿ. 2 ರೋಲ್ ನಿಂಗೆ 3. ಅದು 2 ತಿನ್ನು ಫಸ್ಟು, ಜಾಸ್ತಿ ಆಗುತ್ತೆ. ನೀನು ಫಿಕ್ಸ್ ಆಗಬೇಡ ನಾನು ಏನು ತಿನ್ನಬೇಕು ಏನು ತಿನ್ಬಾರ್ದು ಅಂತ. ಓಕೆನಾ? ಆಯ್ತು, ನೀಟಾಗಿ ಚೆಕ್ ಮಾಡ್ಕೊ. ಏನೋ ಪಾಪ ಅಂತ ಮಾಡಿಕೊಡ್ತೋಳೆ, ನಾನು ಪಾಪ ಅಂತ ಕುಯ್ಕೊಡ್ತೀನಿ. ನಿನ್ನ ಕೈಯಲ್ಲಿ ನಾವು ಎಗ್ ರೈಸ್ ಮಾಡಿಸ್ಬೇಕಲ್ಲ ಸಾಯಿಲ್. ಎಗ್ ರೈಸ್ ನೀನು ಚೆನ್ನಾಗಿ. ಸಾರಿ, ಎಗ್ ಮಸಾಲ. ನಮ್ಮ ಓನರ್ಗಳು ಒಪ್ಪಲ್ಲ. ಎಗ್ ಮಸಾಲ ನಂದು ಫುಲ್ ಸೆಟಪ್ ಎಲ್ಲ ಆದ್ಮೇಲೆ ಸಾಯಿಲ್ ಮಿಯೋನೀಸ್ ಇಲ್ಲ ಸಾಯಿಲ್, ಬಟ್ ಇದಿದೆ ಚೆನ್ನಾಗಿರುತ್ತೆ. ಮಿಯೋನೀಸ್ ಇಲ್ಲ ಸಾಯಿಲ್, ಮಿಯೋನೀಸ್ ಬೇಡ.
ಫುಲ್ ಸಾಸ್ ಕೆಚಪ್ ಎಲ್ಲ ಹಾಕ್ಬಿಟ್ಟು ಮಾಡ್ತೀನಿ ಚಂದ. ಗೈಸ್ ಫೈನಲಿ ಮೈನಸ್ ಸಿಕ್ತು. ಮಯ್ಯೋ ಸರಿ ಇಲ್ಲ. ನಾನು ಹೇಳೋದು 60 ರೂಪಾಯಿನ 70 ರೂಪಾಯಿ ಕೊಟ್ಟಿದ್ರೆ ಕೆಲಸ ಮುಗೀತಿತ್ತು ಅಂತ. ಯಾವ ಥರ ಮಾಡಿರ್ತಾರೆ ನಿಂಗೆ ಏನಾದರೂ ಐಡಿಯಾ ಇದೆಯಾ? ಇಲ್ಲೇನು ಮಾಡ್ತಿದ್ದೆ ಮತ್ತೆ ನೀನು? ಹಾಂ ಅಂದರೆ ಆ ಥರ ಅಲ್ಲ, ಯಾವ ಆಯಿಲ್ ಯೂಸ್ ಮಾಡಿ ತಿನ್ನೋದೇ ಇಲ್ಲ ನೀನು. ತಿಂತೀನಿ ಬಟ್ ಆದಷ್ಟು ಹೇಳಲ್ಲಪ್ಪ, ನಿನ್ ಫ್ಯಾನ್ಸ್ ಅಫೆಂಡ್ ಆಗ್ಬಿಡ್ತಾರೆ, ಕಮೆಂಟ್ಸ್ ಅಲ್ಲಿ ಬೈತಾರೆ. ನಮ್ಮ ಅಕ್ಕ ಚೆನ್ನಾಗಿ ಮಾಡಿ ತಿಂತೀನಿ. ಹಂಗಲ್ಲ ಗೈಸ್ ನಾನು ಹೇಳ್ತಿರೋದು, ಆದಷ್ಟು ನಾನು ಹೇಳೋದು ಔಟ್ಸೈಡ್ ಅವಾಯ್ಡ್ ಮಾಡೋಕ್ಕಿಂತ ಮನೇಲೇ ಮಾಡ್ಕೊಂತೀನಿ. ಟೈಮ್ ಇದ್ದಾಗ ಮನೇಲಿ ಮಾಡ್ಕೊಂಡು ಇವಾಗ ಟೈಮ್ ಇದೆಯಲ್ಲ, ಬೆಳಿಗ್ಗೆ 8 ಗಂಟೆ ಹೋಗ್ಬೇಕು ನಾನು. ಮಾಡು, ನಾನೇನು ಅಷ್ಟು ಲೇಟ್ ಏನು ಮಾಡಲ್ಲ, ಬೇಗ ನಿನ್ಗೋಸ್ಕರ ರುಚಿಯಾಗಿ ಮಾಡಿಕೊಡ್ತಾ ಇದ್ದೀನಿ. ಫಸ್ಟ್ ಒಂದು ಚಿಕನ್ ಒಂಚೂರು ಮ್ಯಾರಿನೇಟ್ ಮಾಡಿಬಿಡೋಣ. ಉಪ್ಪು ಹಾಕ್ಬಿಟ್ಟು, ಉಪ್ಪು ಒಂಚೂರು, ಒಂಚೂರು ಚಿಲ್ಲಿ ಪೌಡರ್. ಯಾರ್ಯಾರ ಮನೇಲಿ ಜಿಂಜರ್ ಅಲ್ಲಿ ನೋಡಿ ಮೊನ್ನೆ ಯಾರು ತಿನ್ನ ಕ್ಯಾಪ್ಸಿಕಮ್ ಕಟ್ ಮಾಡ್ತಾರೆ ಸರ್ ಅದೊಂದು ಚೂರು ಕಟ್ ಮಾಡಿ ಪ್ಲೀಸ್ ಸಾಯರ್. ಒಂಚೂರು ಅಕ್ಕಿ ಹಿಟ್ಟೆಲ್ಲದಿದೆ ಗೊತ್ತಾ, ಕಾರ್ನ್ಫ್ಲೋರ್ ಎಲ್ಲಿದೆ ಅಂತ ನನಗೆ ಗೊತ್ತಾ? ಮೀನ್ಸ್ ಎಲ್ಲ ನನಗೆ ಕನ್ಫ್ಯೂಸ್ ಆಗ್ತಿದೆ ಎಲ್ಲೆಲ್ಲಿ ಏನೇನಿದೆ ಅಂತ ಫುಲ್ಲು. ಕೆಲಸ ಮಾಡು, ಖಾಲಿ ಮಾಡ್ಬಿಟ್ಟು ಹಳೆ ಮನೆಗೆ ಹೋಗು. ಹೆಂಗೆ ಕಟ್ ಮಾಡ್ತಿದ್ದೆ ಹೇಳು? ಉದ್ದ. ಹಾಂ, ವೆರಿ ಗುಡ್. ಇದೂ ಅಷ್ಟೇ ಉದ್ದ ಅಂತ. ಆಯ್ತು ನಾನೇ ಮಾಡ್ತೀನಿ ಬಿಡು. ಒಂದು ಸೆಕೆಂಡ್ ಹಿಂಗೆ ಮಾಡ್ತಿರೋದು ಏನು ಅಂತ ಚಾಕುನೇ ಬಿಸಾಕ್ ಹೋಗ್ಬಿಟ್ಟಾಯ್ತು. ಒಂಚೂರು ನಿಂತ್ಕೊಡು. ನೋಡಿ ಗೈಸ್ ಸಕ್ಕತ್ತಾಗಿ ಕಟಿಂಗ್ ಮಾಡ್ತಾನೆ. ಹುಷಾರ ಮೇಲೆ ತಲೆ ಎತ್ತು ಗೈಸ್. ಇವಾಗ ಒಂದು ಒಳ್ಳೆ ಪ್ಯಾನ್ ಇಡ್ತಾ ಇದ್ದೀನಿ. ಪ್ಯಾನ್ ಬಿಸಿ ಆದ್ಮೇಲೆ ಎಣ್ಣೆ ಹಾಕ್ತೀನಿ, ಆಮೇಲೆ ನಾನು ಸಾಯಿಲ್ ಹಾಕ್ತೀನಿ. ಏನು ಸಾಯಿಲ್ ಐ ಮೀನ್ ಫುಡ್ಡಲ್ಲಿ ನಿಂಗೆ ಏನು ಫೇವ್ರೆಟ್? ಬ್ರೇಕ್ಫಾಸ್ಟ್ ಲಂಚ್ ಡಿನ್ನರ್. ಬ್ರೇಕ್ಫಾಸ್ಟಲ್ಲಿ ನಿಂಗೆ ಏನು ಇಷ್ಟ? ಎದ್ದ ತಕ್ಷಣ ನಿಂಗೆ ಇದೇ ಬೇಕು ತಿನ್ನಬೇಕು ಅಂತ? ಹಂಗೇನಿಲ್ಲ, ಬ್ರೇಕ್ಫಾಸ್ಟ್ ತಿಂದಿಲ್ಲ ನಾನು ನೆಮ್ಮದಿಯಾಗಿರ್ತೀನಿ. ಬ್ರೇಕ್ಫಾಸ್ಟ್ ತಿಂದಿಲ್ಲ ನೆಮ್ಮದಿ, ಅದಕ್ಕೆ ಗ್ಯಾಸ್ಟ್ರಿಕ್ ಬಂದು ಹೊಟ್ಟೆ ಬರ್ತಿರೋದು. ಅಲ್ಲ, ನನಗೆ ಏನು ಗೊತ್ತಾ ಗೈಸ್, ಹೊಸ ಥರ ಯಾರು ತಿನ್ನಬೇಕು ಅಂತ. ಬ್ರೇಕ್ಫಾಸ್ಟಲ್ಲಿ ಹೊಸ ಥರ. ಇವಾಗ ನಾನು ಹಂಗೆ ಅಡುಗೆ ಮನೇಲಿ ಇವಾಗ ರೈಸ್ ಇದೆ ಅಂದರೆ ಏನು ನಾನೇ ಏನು ಹಾಕಿಬಿಟ್ಟೆ, ಏನಾರು ಮಾಡ್ಕೊತಿದ್ದೆ. ಹಂಗೆ ಡಿಫ್ರೆಂಟಾಗಿ ಏನಾದ್ರು ಟ್ರೈ ಮಾಡ್ತಾ ಇರಬೇಕು ಹೊಸದು ಅಂತ. ಹಂಗೆ ಬೈಸ್ ಇವಾಗ ಎಣ್ಣೆ ಹಾಕಿ ಇವಾಗ ಒಂಚೂರು ಚಿಕನೆಲ್ಲ ಫ್ರೈ ಮಾಡುವ. ಬೇಗ ಆಗಬೇಕು ಅಂತ ಮಾಡ್ತಿರೋದಂತ ಅವನಿಲ್ಲಾನು ನಂದು ಆಯ್ತೈತೆ. ಎಣ್ಣೆ ಬಿಸಿವಾಗ ಇದನ್ನು ಕಟ್ ಮಾಡ್ತಿದ್ದೆ, ಮೀನ್ ಮೇಲೆ ಎಲ್ಲ ಮಿಕ್ಸಪ್ ಮಾಡ್ತಿದ್ದೆ ಅಷ್ಟೇ. ಅದು ಥ್ಯಾಂಕ್ ಯು ಸೋ ಮಚ್ ಸಾಯಿಲ್. ಸರ್ ನೀನು ತುಂಬ ಚೆನ್ನಾಗಿ ಅಡುಗೆ ಮಾಡೋದು ಯಾವುದು ಸಾಯಿಲ್? ತುಂಬ ಯಾವುದಾದ್ರು ಚೆನ್ನಾಗಿ ಅಡುಗೆ ಮಾಡ್ತೀಯಾ ಅಂದರೆ? ಎಲ್ಲ ಮಾಡ್ತೀನಿ. ಹಾಂ, ಮಾಡೋದು ಚೆನ್ನಾಗಿರುತ್ತೆ. ಎಲ್ಲ ಮಾಡ್ತೀಯಾ? ಒಳ್ಳೆ ಚೆಫ್ ಆಗ್ಬೋದು ಸಾಯಿಲ್ ಫ್ಯೂಚರಲ್ಲಿ. ಮತ್ತು ನೀನು ಆ್ಯಕ್ಚುಲಿ ಏನಾದರೂ ಬೇಕು ಅಂದರೆ ಮಾಡ್ಕೊಂಡು ತಿನ್ಬೋದಲ್ವಾ? ಟೈಮ್ ಇರುತ್ತೆ, ನೀನು ಮಾಡ್ಕೊಳ್ಳಲ್ಲ ಅಷ್ಟೇ. ನೀವು ಮಾಡ್ಕೊಳಕ್ಕೆ ಇಷ್ಟ ಇಲ್ವಾ? ಕಣ್ಣೀರು ಬಂದ್ಬಿಡ್ತು ಅವ್ನಿಗೆ. ಇಲ್ಲಿ ನೋಡಿ, ಇಲ್ಲೇನಕ್ಕೆ ಇಟ್ಕೊಂಡಿರೋದು, ಅದು ಕಣ್ಣೀರು ಬರಬಾರ್ದು ಅಂತ. ನಾನು ಅದು ಹಾಕೊಂಡ್ಮೇಲೆ ಕಣ್ಣೀರು ಬಂತು. ಇಲ್ಲಿ ನೋಡಿ, ಅದು ಹಿಂಗೆ ಕಣ್ಣೀರು ಬಿತ್ತು ನೀರು, ಅದಕ್ಕೆ ಕಣ್ಣೀರು ಬರಲ್ವಾ? ತುಂಬಾ ದಿವಸ ಇದ್ರೆ ಕಣ್ಣೀರು ಬರುತ್ತಂತೆ, ಡೈಲಿ ಕುಯ್ದ ಕಣ್ಣೀರು ಬರಲ್ವಂತೆ. ಹಂಗೇನಿಲ್ಲ, ಹೋಟ್ಲಲ್ಲಿ ಮಾಡ್ಬೇಕಾದ್ರೆ ಅಭ್ಯಾಸ ಆಗ್ಬಿಡ್ತು. ಏನಂತ ಕುಯ್ದು ಅದು ಕಣ್ಣೀರೇ ಬರ್ತಾ ಇಲ್ವಾ? ಬರುತ್ತೆ. ಈ ಚಿಪ್ಪೆ ಎಲ್ಲ ತಲೆ ಮೇಲೆ ಇಟ್ಕೊಂಡ್ ಮಾಡ್ಬೇಕು, ಅದ್ರ ಅಭ್ಯಾಸ ಆಗ್ಬಿಟ್ಟು. ತಲೆ ಮೇಲೆ ಇಟ್ಕೋತ್ಯಾ ಹಿಂಗ? ಅಷ್ಟೇ. ಎಣ್ಣೆ ಬಿಸಿ ಆಗ್ಬಿಟ್ಟಿದೆ. ಎದ್ದಿರ್ತಾರೆ. ಮಮ್ಮಿ ಬುಕ್ಕೆಲ್ಲ ಓದಕ್ಕೆ ಶುರು ಮಾಡಿದಾರಪ್ಪ. ಕಣ್ಣೀರು ಓಡಿಸ್ಕೋ. ಏನು ಮಾಡ್ತೀಯ? ಇನ್ನೂ ಹಾಕ್ಬೇಕು ಚಿಕನ್ನು. ನಮ್ಮಲ್ಲಿ ಏನೇ ಆದರೂ ಚಿಕನ್ ಮಾತ್ರ ವೆರಿ ಇಂಪಾರ್ಟೆಂಟ್ ಅಲ್ವಾ ಸಾಯಿಲ್? ಏನಿದ್ರು ಇಲ್ಲ ಚಿಕನ್ನು ಮೊಟ್ಟೆ. ನೋಡಿ ಇನ್ನೊಂದು ಹೇಳಿದ್ದು ನಾನು, ಸ್ಮೆಲ್ಲು ಘಮ ಘಮ ಅಂತಿದೆ.
ನೋಡಿ ಎಷ್ಟು ಕರೆಕ್ಟಾಗಿ ಮಾಡ್ತಾಯಿದ್ದೀನಿ ಅಂತ ಕಮೆಂಟ್ ಮಾಡಿ, ನಾನು ಚೆನ್ನಾಗಿ ಮಾಡ್ತೀನ ಅಂತ. ಒಂದು ಚಪಾತಿ ಮಾಡ್ಕೊಡ್ತೀನಿ. ಇಲ್ಲ ಆಯ್ತು, 2 ನಿಮಿಷ ಚಪಾತಿ ಮಾಡ್ಕೊಡ್ತೀನಿ. ಇನ್ನೂ ಆಗ್ಬೇಕು, ಇದೊಂದು ಚೂರು ಆದರೆ. ಹಾಂ, ರೋಲ್ಗೆ ಹಾಂ ಇವತ್ತಿತ್ತು ಹಾಂ. ಸ್ಲೈಸ್ ಬರ್ಬೇಕು ಹಿಂಗೆ. ಏನು ಸ್ಲೈಸ್ ಯಾವನ್ ಕಟ್ ಮಾಡಿದನೋ ಕೇಳು ಫಸ್ಟ್. ಎಷ್ಟು ಪೀಸ್ ಬರುತ್ತೆ ಗೊತ್ತಾ, ಅದನ್ನ ತರಿಸ್ಬೇಕು. ಅದೇ ತರ್ಸಿಟ್ಕೊಳ್ಳೋದು ಫ್ರೋಸನ್ ಆಗಿತ್ತು, ಆ ಫ್ರೋಸನ್ ಆಗಿ ಹಂಗೆ ಆಗಿರೋದು ಅದು. ಶೇಪ್ ಚೇಂಜ್ ಆಗ್ಬಿಟ್ಟು. ಹಾಂ, ಹೇಳಕ್ಕೆ ರೋಲ್ ಹೆಂಗೆ ಮಾಡೋದು, ಬೋಲೆ ಚಪಾತಿ ಹಿಂಗೆ ಎತ್ತಿ ಇಷ್ಟು ಚಿಕನ್ನು ನೋಡಿಲ್ಲಿ ಕೇಳಿಸ್ಕೊತಾ ಇದ್ದೀನಿ ಹೇಳು. ರೋಲ್ ಚಪಾತಿ ಇಷ್ಟು ಚಿಕನ್ನು, ಇಷ್ಟು ಈರುಳ್ಳಿ, ಇಷ್ಟು ಇನ್ನೊಂದು ಕ್ಯಾಪ್ಸಿಕಮ್ಮು, ಇಷ್ಟು ನಿಂಬೆ ಹಿಂಡಿ, ಕೆಚಪ್ ಎಲ್ಲ ಹಾಕಿ ಹಿಂಗೆ ಆಮೇಲೆ ಮೇಲೆ ಈರುಳ್ಳಿ ಹಾಕ್ಲ, ಇನ್ನೊಂದು ರೋಲ್ ಈರುಳ್ಳಿ ಮಾಡಬೇಡ, ಸ್ಟಫಿಂಗ್ ಎಲ್ಲ ಆಚೆ ಬಂದ್ಬಿಡುತ್ತೆ. ಅದ್ರ ಮೇಲೆ ಇನ್ನೊಂದು ಚಪಾತಿ ಹಾಕ್ಬಿಟ್ಬಿಡು. ಚೂರು ಆನಿಯನು ಎಷ್ಟು ಡ್ರೈ, ಅದ್ರಲ್ಲಿ ಆಲ್ರೆಡಿ ಆಯಿಲ್ ಇರೋದ್ರಿಂದ ನಾನು ಸ್ವಲ್ಪ ಹಾಕ್ತಾಯಿದ್ದೀನಿ ಆನಿಯನ್, ಕ್ಯಾಪ್ಸಿಕಮ್. ಗೈಸ್, ನಾನು ಆನಿಯನು ಕ್ಯಾಪ್ಸಿಕಮ್ ಜಾಸ್ತಿ ಫ್ರೈ ಮಾಡ್ತಿಲ್ಲ, ಮೀಡಿಯಮ್ ಫ್ರೈ ಮಾಡ್ತಾಯಿದ್ದೀನಿ. ಯಾಕಂದರೆ ಜಾಸ್ತಿ ಫ್ರೈ ಆದರೆ ಚೆನ್ನಾಗಿರಲ್ಲ ರೋಲ್ಗೆ. ಸೊ ಮೀಡಿಯಮ್ ಫ್ರೈ ಮಾಡಿ ಇವಾಗ ಈ ಚಿಕನ್ ಹಾಕ್ತಿದ್ದೀನಿ. ಸ್ಮೆಲ್ ಮಾತ್ರ ಸಖತ್ತಾಗಿ ಬರ್ತಿದೆ. ಸೋಯಾ ಸಾಸು, ಚಿಲ್ಲಿ ಸಾಸ್, ಸಾಲ್ಟು. ಆಹಾ ಗೈಸ್, ಸಕ್ಕತ್ತಾಗಿದೆ. ಲೆಮನ್ ಹಾಕ್ಬಿಟ್ರೆ ಇದರಲ್ಲೇ ಹಾಗೆ ಚಪಾತಿ ಜೊತೆ ತಿನ್ಬೋದು, ಹಂಗಿದೆ. ಇದೊಂದು ಚೂರು 2 ಮಿನಿಟ್ಸ್ ಫ್ರೈ ಮಾಡೋಷ್ಟು ನಾನು ಚಪಾತಿ ಮಾಡಿಬಿಡ್ತೀನಿ. ರೋಲಿಗೆ ಮೇನ್ ಅದೇ ಅಲ್ವಾ, ಸೊ ಅದಕ್ಕೆ. ಸ್ಮೆಲ್ ಹೆಂಗಿದೆ? ಅದಾಗಬೇಕು. ಸ್ಮೆಲ್ ನೋಡು, ಟೇಸ್ಟ್ ಉಪ್ಪು ಖಾರ ಏನಾದರೂ. ಒಂದೇ ಸತಿ ಬಾಯಿಗೆ ಹಾಕೋಬಿಟ್ಟೆ ಬಿಸಿ. ಗೊತ್ತಾಗಿಲ್ಲ ಟೇಸ್ಟ್. ಗೊತ್ತಾಗಿಲ್ವಂತೆ. ಥೂ ಯಕ್ಕ. ಫಸ್ಟು ಹಿಂಗೆ ಹಾಕೋ ಪರೋಟ, ಹಿಂಗಾಕಿ ಹಿಟ್ಟಿಂಗ್ ತಗೊಂಡು ಇಲ್ಲಿ ಪ್ಲೀಸ್ ಕೈ ತೊಳ್ಕೊಂಡು ಬಂದ್ಬಿಡು ಸಾಯಿ. ಯಪ್ಪ, ಕೈ ತೊಳ್ಕೊಂಡು ಬಂದ್ಬಿಡು ದಯವಿಟ್ಟು. ಪಾತಿ ಲೇಯರ್ ಮಾಡೋಣ ಅಂದ್ಕೊಂಡಿದ್ದೀನಿ, ನೋಡೋಣ. ಅವ್ನು ಬೇರೆ ಬದಲಾಡ್ತಾವನೆ ಹೊಟ್ಟೆ ಹಸಿಗೆ. ಚೆನ್ನಾಗಿದ್ಯಾ? ಆಫ್ ಮಾಡಿದ್ದೀನಿ ನಾನು ಆಲ್ರೆಡಿ. ಸಾಹಿಲ್ ಮಾಡ್ಲಾ? ಇವಾಗಲೇ ಏನಕ್ಕೆ ಮಾಡ್ತೀಯಾ? ಆಮೇಲೆ ಮಾಡಬೇಕು. ಕೊಡು ಪರೋಟ, ಎಲ್ಲಿ ಚಪಾತಿ ಕೊಡ್ತಾ ಇದ್ದೀನಿ ಇದು. ಹಾಕು ಸಾಹಿಲ್ ಸುಮ್ಮನಿರು ಸಾಹಿಲ್. ಆಗಲ್ಲ ಬೇಡಕ್ಕೆ ಇಟ್ಬಿಡ್ಲ? ಸಾಹಿಲ್ ಪ್ಲೀಸ್, ಸಾಹಿಲ್ ಬೇಡ. ಏನಾಗಲ್ಲ, ಫುಲ್ ಪರೋಟ ಥರ ಆಗಲ್ಲ ಬೇಡಕ್ಕೆ. ಶೇಪ್ ಆಗ್ತಿದೆ, ಸುಮ್ಮನಿರು. ಇಲ್ಲಿ ನೋಡಿ, ಶೇಪ್ ಬರ್ತಿಲ್ಲ ಆಮೇಲೆ. ಅಯ್ಯೋ, ಚಪಾತಿ ಮಾಡಕ್ ರೋಲ್ ಮಾಡಕ್ ಹೇಳಿದೀವಿ. ಚಿಕನ್ ಇವಾಗ ಚಿಕನ್ ತಿಂತೀನಿ, ಚಪಾತಿ ಮೇಲೆ ನಂಬಿಕೆ ಬರ್ತಿಲ್ಲ. ಥೂ ಸಾಹಿಲ್, ಇದು ಇವಾಗ್ಲೇ ಹಾಕ್ಬೇಡ, ಅದೊಂಚೂರು ಎಣ್ಣೆ ಇದಾಗ್ಲಿ. ಇವಾಗ್ಲೇ ಹಾಕ್ಬಾರ್ದು. ಮಾಡಿದ್ಯಾ? ಎತ್ತು ಪಾ, ಇವನ್ ಎಂತ ಗಲೀಜ್. ನೀಟಾಗಿ ಎಣ್ಣೆ ಹಾಕು ಸಾಹಿಲ್. ಸಾಹಿಲ್ ಜಾಸ್ತಿ ಬೇಕಾ ನಿಂಗೆ? ಸಾಹಿಲ್ ಒಂದ್ ನಿಮಿಷ. ಯಾರು ಹಾಕ್ತಾರೆ? ಇರೋ ಸಾಹಿಲ್, ಹಿಂಗಾಕ್ತಾರೆ ತಿನ್ ನೋಡು ಫಸ್ಟು. 40 ರೂಪಾಯಿ ಕೊಟ್ಟು ಹಂಗೆ ತಿನ್ಕೊಂಡ್ಬಿಡ್ಬೇಕಿತ್ತು. 100 ಸತಿ ಹೇಳ್ಬಿಡು. ಜಾಸ್ತಿ ಬೇಕಾ? ಮೊಟ್ಟೆನ ಹಾಕಿಲ್ಲ. ಕರೆಕ್ಟ್ ಅಲ್ವಾ? ಹೆಂಗ್ ಬೇಡ, ಅದು ನೀನೇ ತಿನ್ಕೋ. ನಾನೇ ತಿಂತೀನಿ. ಅಯ್ಯಪ್ಪ, ಅದು ಹೇಳಿದ್ರೆ ಅರ್ಥ ಆಗಲ್ಲ ಅವನಿಗೆ. ಹಾಕದ್ ಬೇಡವಾ ಇದು? ಪೆಪ್ಪರ್ ಒಂದ್ ನಿಮಿಷ, ಅದ್ರ ಮೇಲೆ ಹಾಕಂತ. ಇದ್ರ ಮೇಲೆ ಮತ್ತೆ ಮೊಟ್ಟೆ ಹಾಕೋತಿ, ಅದನ್ನ ಸಪ್ರೇಟ್ ಆಗಿ ಹಾಕೋ. ಬಂತು ಸಾಹಿಲ್ ದೊಡ್ಡದಾಗಿ. ಎಣ್ಣೆ ಕರೆಕ್ಟಾಗಿ ಬಿದ್ದಿಲ್ಲ. ಎಲ್ಲ ವೇಸ್ಟ್ ಮಾಡ್ತೀಯ ಸಾಹಿಲ್ ನೀನು. ನಾನು ತಿನ್ನೋದು, ನೀನು ಪ್ರಾಬ್ಲಮ್ ಇಲ್ಲ. ಹಾಕು ಅದ್ರಲ್ಲೇ, ತಗೋ ಈ ಪ್ಲೇಟಲ್ಲಿ, ತಗೋ ಅಲ್ಲಿ ಇಟ್ಕೋ. ಭಾರಿ
ನೆಟ್ಟಿಗೆ ಮಾಡ್ತೀನಿ. ಆಗತ್ತೆ ಏನಾಗಲ್ಲ ಜೀವನದಲ್ಲಿ ಈ ಥರ ತುಂಬ ಆಗುತ್ತೆ. ತುಂಬ ಅದೇ ಬುಜ್ಜಿ ತಿನ್ನಲ್ವಾ ಹಂಗೆ ನಾನು ಮಾಡಿಬಿಟ್ಟಿದ್ದಿದ್ರೆ ಅಷ್ಟು ಭಯ ಆಯ್ತಲ್ಲ ಸರ್. ಅವರಿಗೆ ಮಾಡಿದ್ರೆ ಪ್ರೊಫೆಷ್ನಲ್ ಆಗಿ ರೋಲ್ ಮಾಡಿ ನೋಡಿದೆ ಮೊಟ್ಟೆ ಹಾಕ್ದಿಲ್ಲ ಮಾಡಿ. ನಾನು ಚಿಕನ್ ರೋಲ್ ಮಾಡ್ತಿದ್ದೆ ಕಣೋ ಆಯ್ತಾ. ನಾನು ತುಂಬ ದಿವಸ ಆಮ್ಲೆಟ್ ತಿನ್ಬೇಕನ್ಸಿತ್ತು ಮಾಡ್ಕೊಂಡೆ. ನಮ್ದೈತೆ ನಾನು ಇದು ಮಾಡಿ ಇದು ತಿಂದು ಟೇಸ್ಟ್ ಮಾಡಿ ಅಟ್ಲೀಸ್ಟು. ಅಯ್ಯೋ 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 ಗುಸಿ ಹೆಂಗೆ ತಿಂತವನೆ ನೋಡಿ ಅಪ್ಪ. ಒಂದೊಂದು ಮೊಟ್ಟೆ ಮಾಡ್ತಾವನೆ ಯಪ್ಪ 4 ಮೊಟ್ಟೆ. ಆಬೈಲ್ ತಿನ್ಬೇಕಂತ ಮಾಡ್ಕೊಂಡೆ. ಮುಚ್ಚ ಆಬೈಲ್ ತರ ಅಲ್ಲ ಮಾಡೋಕ್ಕೋಗಿ ಆಬೈಲ್ ಆಗಿದ್ದು ಅದು ತೆಗಿಯೋದು. ಚಪಾತಿ ಹಾಕ್ತೀನಿ. ಏ ಹೇಳು ಸೈಲ್ ಹೆಂಗಿದೆ ಸೈಲ್. ದಯವಿಟ್ಟು ಚಿಕನ್ ಎಲ್ಲರಿಗೂ ಎಷ್ಟು ಸಾಕಾ ಇದೊಂಚೂರು ಆನಿಯನ್ ಹಾಕೋ ಸಕ್ಕತ್ತಾಗಿರುತ್ತೆ ಗೈಸ್. ಇವನು ರೋಲ್ ಥರ ಮಾಡ್ಕೋತಿಲ್ಲ ಚಪಾತಿ ಥರ ಮಾಡ್ಕೋತಾವನೆ. ಇದು ಬೇಕಾ? ಅಯ್ಯೋ ಅಯ್ಯೋ ಉಪ್ಪ ಸಾಹಿಲ್ ಹಿಂಗೆ ಯಾರಾದ್ರು ತಿಂತಾರ ಸಾಹಿಲ್? ಇದು ಜಂಬೋ ರೋಲ್. ಹಾ ಜಂಬೋ ರೋಲಾ? ಅಲ್ಲ ಇದು ರೋಲ್ ಥರ ಅಡ್ಕೋತಿ. ಏನು ಮಾಡ್ಕೋತೀಯ? ನಾನು ಏನಾದ್ರು ಮಾಡ್ಕೊತೀನಿ. ಚಪಾತಿ ಬೇಡವಾ ಬೇಕಾ? ಚಪಾತಿ ಗೊತ್ತು ತಿಂತಾವ ರೋಲ್ ಒಂದು ನೋಡು ನಾನು ಮಾಡೋ ಚಪಾತಿ ನೋಡು, ನೀನು ಮಾಡೋ ಚಪಾತಿ ನೋಡು ಹೆಂಗೈತೆ. ಎಲ್ಲಿಂದ ಭಯ ಆಗ್ತೈತೆ. ನಮ್ಮ ಮಮ್ಮಿ ಮಲಗಿರೋದನ್ನ ಎಪ್ಸ್ಬಿಟ್ಟು ರೋಲ್ ತಿನ್ನಿಸ್ತಾ ಇದ್ದೀನಿ. ಎಲ್ಲಿದೆ ರೋಲು? ಎಲ್ಲೂ ಇಲ್ಲ, ಒಳಗಡೆ ಏನೂ ಇಲ್ಲ. ಹಾಂ ನಿದ್ದೆಗಣ್ಣ ಒಳಗಡೆ ಏನು ನಿದ್ದೆಗಣ್ಣಲ್ಲಿ ಇನ್ನೂ ಏನಿಲ್ಲ. ಅಲ್ಲಿ ಎಲ್ಲಿದೆ? ಅರ್ಧ ಚಪಾತಿಗೆ ಅರ್ಧ ಹಾಕಿದ್ರೆ ಅಷ್ಟೇ. ಅಲ್ಲಿ ಬೇಕಿತ್ತು ಗೈಸ್. ಮಲ್ಕೊಂಡಿರೋನ್ನ ಎಬ್ಸ್ಬಿಟ್ಟು ತಿನ್ನಮ್ಮ ಅಂತ ಕೊಟ್ಟೆ ನೋಡಿ. ಈ ಮಾತು ಬೇಕಿತ್ತು ನನಗೆ. ಏನು ಬೇಕಿತ್ತ? ಇದನ್ನೆಲ್ಲ ಓಪನ್ ಮಾಡೋದೇನಕ್ಕೆ? ನೋಡ್ತಾ ಇದ್ದೀನಿ ಹಂಗೆ. ಇಟ್ಸ್ ರೋಲ್ ಹಿಂಗೆ ತಿನ್ನೋದಂತೆ. ಆಯ್ತು ಚೆನ್ನಾಗಿದ್ಯಾ? ಹಾಂ ನಿದ್ದೆಗಣ್ಣಲ್ಲಿ ಹೇಳ್ತಾ ಇದ್ದೀರಾ ಹೆಂಗೆ? ಹಾಂ ಚೆನ್ನಾಗಿದ್ಯಾ? ಹ್ಞೂ ಅಂತ ಚೆನ್ನಾಗಿದೆಯೋ ಇಲ್ವೋ ಗೊತ್ತಿಲ್ಲ. ಸಾಯಿಲ್ ಹೇಳ್ಬೇಕಲ್ಲ. ಸಾಯಿಲ್ ಚೆನ್ನಾಗಿದ್ಯಾ? ಸಖತ್ತಾಗಿತ್ತು. ನೀನು ಹೇಳಿಲ್ಲ. ಗೈಸ್ ತುಂಬಾ ಚೆನ್ನಾಗಿ ಹೆಂಗ್ ಮಾಡಿ. ಓ ಸೂಪರ್ ಗೈಸ್. ಓ ಮೈ ಗಾಡ್ ಸೂಪರ್ ಥ್ಯಾಂಕ್ ಯು. ಇದು ಓವರ್ಗಿಂತ ಓವರ್ ಆಡ್ತಾವನೆ. ನೀನು ಆಶೀರ್ವಾದ ನನ್ನ ಜೊತೆ ಇರ್ಲಿ ಅಕ್ಕ. ಓಕೆ ಗೈಸ್ ಇವಾಗ ನಾನು ತಿನ್ನುವ ಸಮಯ. ಯಾರು ಮಾಡ್ಬಿಟ್ರೆ ಅಕ್ಕ ಡ್ಯಾನ್ಸ್ ಅಕ್ಕ ಕೊಡಕ ಕಾಲು ಕೊಡಕ ಬಾಹುಬಲಿ ಅಕ್ಕ ನೀನು ಓಕೆ ಗೈಸ್ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಕುಕಿಂಗ್ ವ್ಲಾಗ್ ವೇಟ್ ಮಾಡ್ತಾ ಇರಿ. ಬಾಯ್ ಬಾಯ್. ಇದು ಹೆಂಗ್ ಮಾಡ್ಕೊಂಡೆ ಒಂಚೂರು ತಿನ್ನು. ಅಯ್ಯೋ ಅದ್ಯಾ ಹಂಗಾಡ್ತೀಯ ಬಾಹುಬಲಿ ಅಕ್ಕ ನೀನು ಅಕ್ಕ. ಅಕ್ಷಿ ಅನ್ಬಿಡಿ ಮಕ್ಕಳ ಮಾಮ್ ಇವನು 2 ಚಪಾತಿ 4 ಮೊಟ್ಟೆ ಯಪ್ಪ ಹೆಂಗ್ ತಿಂದ ಗೊತ್ತಾ?